ನಮ್ಮಿಂದಲೇ ಜಾತಿ ಗಣತಿ ಅನ್ನೋಂಥದ್ದು ಜನಗಣತಿ ಕಡೆಗೂ ಕೂಡ ಆಗ್ತಾ ಇದೆ. 2021ರಲ್ಲಿ ಆಗಬೇಕಾಗಿತ್ತು, ಕೋವಿಡ್ನ ಕಾರಣಕ್ಕಾಗಿ ಮುಂದೂಡಿಕೆ ಆಗಿತ್ತು. ಈಗ 2025ರಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಬೇಕಾದಂಥ ತೀರ್ಮಾನವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಜನಗಣತಿಯ ಜೊತೆಗೆ. ರವೀಂದ್ರ ವರದಿ ನಿಮಗೆ ತೋರಿಸಿ. प्रधानमंत्री श्री नरेंद्र मोदी जी के नेतृत्व में कि जातियों की गणना को आने वाली जनगणना में सम्मिलित किया जाए। हम इसको सपोर्ट करते हैं, पूरी तरह सपोर्ट करते हैं, मगर हम टाइमलाइन चाहते हैं। हेडलाइन तो दे दिया पर डेडलाइन कहाँ है? ನಾವು ಕೇಳಿದಾಗ ಸಂಘರ್ಷದ ಹಾದಿ ಅವರು ಮಾಡುವಾಗ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ. ಜಾತಿ ಗಣತಿ ಇದುವರೆಗೆ ಜನಗಣತಿಯಲ್ಲಿ ಕೊಡ್ತಿದ್ದ ಮಾಹಿತಿಯ ಜೊತೆಗೆ ನಮ್ಮ ಜಾತಿಯನ್ನೂ ಈಗ ಜನರು ಹೇಳಬೇಕಿದೆ. ಕೇಂದ್ರ ಸರ್ಕಾರ 2021ರಲ್ಲಿ ಕೋವಿಡ್ ಕಾರಣಕ್ಕೆ ಮುಂದೂಡಿದ್ದ ಜನಗಣತಿಯನ್ನ ಈಗ ಕೈಗೆತ್ತಿಕೊಳ್ಳಲು ನಿರ್ಧರಿಸಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡದಾಗಿ ಡಿಮಾಂಡ್ ಮಾಡ್ತಾ ಹೋಗಿದ್ದು ಇದೇ ಜಾತಿ ಗಣತಿಯನ್ನು. ಇಡೀ ದೇಶದಲ್ಲಿ ಜಾತಿ ಗಣತಿ ನಡೆಸಿ ಅದರ ಆಧಾರದಲ್ಲೇ ಮೀಸಲಾತಿ ಹಂಚಿಕೆ ಮಾಡಬೇಕು ಎಂದು ಆಗ್ರಹಿಸುತ್ತಿತ್ತು. ಇಷ್ಟು ದಿನ ಜಾತಿ ಗಣತಿ ವಿಚಾರದಲ್ಲಿ ತನ್ನದೇ ಅಭಿಪ್ರಾಯ ಹೊಂದಿದ್ದ ಮೋದಿ ಸರ್ಕಾರ ಕಡೆಗೂ ಜನಗಣತಿಯ ವೇಳೆ ಜನರ ಜಾತಿಯನ್ನು ಲೆಕ್ಕ ಹಾಕುವ ತೀರ್ಮಾನಕ್ಕೆ ಬಂದಿದೆ. 1931ರಲ್ಲಿ ಬ್ರಿಟಿಷ್ ಆಳ್ವಿಕೆ ವೇಳೆ ಭಾರತದಲ್ಲಿ ಜಾತಿ ಗಣತಿ ನಡೆದಿತ್ತು. ಅದಾಗಿ ಭರ್ತಿ 94 ವರ್ಷಗಳ ನಂತರ ಮತ್ತೆ ಜಾತಿ ಗಣತಿಯ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ಮಾಡಿದೆ. आज दिनांक 30/4/2025 के दिन प्रधानमंत्री श्री नरेंद्र मोदी जी के नेतृत्व में राजनीतिक विषयों की कैबिनेट समिति ने यह निर्णय लिया है कि जातियों की गणना को आने वाली जनगणना में सम्मिलित किया जाए. ಕೇಂದ್ರ ಸರ್ಕಾರದ ಜಾತಿ ಗಣತಿ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬರೋದಿಕ್ಕೆ ಕಾಂಗ್ರೆಸ್ ಪಕ್ಷದ ಬೇಡಿಕೆಯೇ ಕಾರಣ ಎಂದು ಬೆನ್ನು ತಟ್ಟಿಕೊಳ್ಳುತ್ತಿದ್ದಾರೆ. ಈ ಮೂಲಕ ಜಾತಿ ಗಣತಿಯ ಕ್ರೆಡಿಟ್ ತಮಗೆ ಸೇರಬೇಕು ಎನ್ನುವ ಧಾಟಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತಾಡುತ್ತಿದ್ದಾರೆ. ಲೋಕಸಭೆ ಚುನಾವಣೆ ಹಾಗೂ ವಿಧಾನಸಭೆ ಚುನಾವಣೆಗಳ ಚುನಾವಣಾ ಪ್ರಣಾಳಿಕೆ ಅಂಶವಾಗಿತ್ತು ಜಾತಿ ಗಣತಿ. ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದ ಎಐಸಿಸಿ ಅಧಿವೇಶನದಲ್ಲೂ ಜಾತಿ ಗಣತಿ ಬಗ್ಗೆ ನಿರ್ಣಯ ಮಾಡಲಾಗಿತ್ತು. ಕರ್ನಾಟಕ, ತೆಲಂಗಾಣದಲ್ಲಿ ಈಗಾಗಲೇ ಸರ್ವೆ ಆಗಿದೆ. ತೆಲಂಗಾಣದಲ್ಲಂತೂ ಜಾರಿಯಾಗಿದೆ. ಕೇಂದ್ರ ಸರ್ಕಾರದಿಂದಲೂ ಜಾತಿ ಗಣತಿ ಮಾಡುವಂತೆ ಲೋಕಸಭೆ ಒಳಗೂ ಹೊರಗೂ ರಾಹುಲ್ ಗಾಂಧಿ ಒತ್ತಡ ಹೇರಿದ್ದರು. ರಾಹುಲ್ ಗಾಂಧಿ ಅವರ ನಿರಂತರ ಒತ್ತಡದಿಂದಾಗಿ ಕೇಂದ್ರ ಸರ್ಕಾರ ಈ ಘೋಷಣೆ ಮಾಡಿದೆ ಅನ್ನೋದು ಕಾಂಗ್ರೆಸ್ ವಾದ. ನಮ್ಮ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇದೇ ವಿಚಾರ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜಾತಿ ಗಣತಿ, ಆ ಒತ್ತಾಯಕ್ಕೆ ಮಣಿದಿದ್ದಾರೆ. जैसा कि कल राहुल जी ने कहा, हेडलाइन तो दे दिया पर डेडलाइन कहाँ है? डेडलाइन के बिना हेडलाइन में तो प्रधानमंत्री बहुत माहिर हैं. उन्होंने कह दिया जाति शामिल होगा और राहुल जी ने कल सवाल उठाया, आप एक रोड मैप देश के सामने रखिए. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ 2 ವರ್ಷಗಳ ಹಿಂದೆಯೇ ಪ್ರಧಾನಮಂತ್ರಿ ಮೋದಿಗೆ ಜಾತಿ ಗಣತಿ ನಡೆಸುವಂತೆ ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಜಾತಿ ಗಣತಿ ಅಗತ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಈಗ ತಮ್ಮ ಹಳೆ ಪತ್ರವನ್ನ ಉಲ್ಲೇಖಿಸಿಯೇ ಜಾತಿ ಗಣತಿಯ ನಿರ್ಧಾರದ ಬಗೆಗಿನ ಸಂಪೂರ್ಣ ಕ್ರೆಡಿಟ್ ತೆಗೆದುಕೊಳ್ಳುವ ಪ್ರಯತ್ನಕ್ಕೆ ಖರ್ಗೆ ಕೈ ಹಾಕಿದ್ದಾರೆ. ಜೊತೆಗೆ ಜಾತಿ ಗಣತಿಯ ಪ್ರಕ್ರಿಯೆ ತಕ್ಷಣಕ್ಕೆ ಜಾರಿಯಾಗಬೇಕಿದ್ದು ಕೇವಲ ತೋರಿಕೆಗೋಸ್ಕರ ಘೋಷಣೆ ಮಾಡಿ ಅದನ್ನ ಕೇವಲ ಚುನಾವಣಾ ಲಾಭಕ್ಕಾಗಿ ಮಾತ್ರ ಬಳಸಿಕೊಳ್ಳಬಾರದು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಜಾತಿ ಗಣತಿಯ ವೇಳೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯೂ ಆಗಬೇಕೆಂದು ಕಾಂಗ್ರೆಸ್ ಆಗ್ರಹಿಸುತ್ತಿದ್ದು ಗಣತಿಯಲ್ಲಿ ಸಿಕ್ಕ ದತ್ತಾಂಶಗಳನ್ನು ಆಧರಿಸಿ ದೇಶದಲ್ಲಿ ಮೀಸಲಾತಿಯ ಮಿತಿಯನ್ನ ಹೆಚ್ಚಿಸಬೇಕು ಎಂದು ಕಾಂಗ್ರೆಸ್ ಆಗ್ರಹಿಸಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರಕ್ಕೆ 3 ತಿಂಗಳ ಗಡುವು ನೀಡಿದ್ದಾರೆ. 3 ತಿಂಗಳೊಳಗೆ ಜಾತಿ ಗಣತಿಗೆ ಸಂಬಂಧಿಸಿದ ಪ್ರಕ್ರಿಯೆ ಆರಂಭಿಸದಿದ್ದರೆ ನಿಮ್ಮ ನಿರಾಸಕ್ತಿ ಬಯಲಾಗಲಿದೆ ಎಂದು ವಾರ್ನ್ ಮಾಡಿದ್ರು. ಈಗ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ಆದ್ರೆ ನಮ್ಮ ಮನಸ್ಸಿಗೆ ಅವರು ಮನಸಾಪೂರ್ವಕ ಇದು ಮಾಡ್ತಾ ಇಲ್ಲ. ಇದಕ್ಕೆ ತಕ್ಷಣ 3 ತಿಂಗಳಲ್ಲಿ ನೀವು ಮಾಡಲೇಬೇಕು. ಮಾಡಿದಾಗ ಮಾತ್ರ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ನೀವು 3 ತಿಂಗಳ ಒಳಗಾಗಿ ಇದು ಮಾಡಲಿಲ್ಲ ಅಂದ್ರೆ
ತೋರಿಕೆಗಾಗಿ ನೀವು ಇದನ್ನ ಮಾಡ್ತೀರಿ ಅಂತ ಹೇಳಿ ನನಗೆ ಹೇಳಬೇಕಾಗ್ತದೆ. ಅದಕ್ಕೆ ಇನ್ನು ದೇಶದಲ್ಲೇ ಮೊದಲ ಬಾರಿಗೆ ಜಾತಿಗಣತಿ ಮಾಡಿರೋ ತೆಲಂಗಾಣ ರಾಜ್ಯ ಸರ್ಕಾರದ ಜಾತಿಗಣತಿ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕ್ರೆಡಿಟ್ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ವಿವಾದ, ಕಾನೂನು ತೊಡಕು, ರಾಜಕೀಯ ಪ್ರಭಾವಗಳಿಂದ ಹೊರತಾದ ಗಣತಿ ಮಾಡಿದ್ದೇವೆ. ದೇಶದ ಎಲ್ಲ ಅಗತ್ಯ ಅವಶ್ಯಕತೆಗಳಿಗೂ ತೆಲಂಗಾಣ ಮಾದರಿ ಸಹಾಯವಾಗುತ್ತೆ. ಮೋದಿ ಸರ್ಕಾರ ನಮ್ಮ ಸಲಹೆ ಪಡೆಯಬಹುದು. ಅದಕ್ಕೆ ಯಾವುದೇ ಮುಜುಗರ ಬೇಡ. ಅದು ನಮ್ಮ ಜವಾಬ್ದಾರಿಯಿಂದ ಮಾಹಿತಿ ವಿನಿಮಯ ಮಾಡ್ತೇವೆ ಎಂದಿದ್ದಾರೆ ರೆಡ್ಡಿ. इसीलिए आज केंद्र सरकार को और नरेंद्र मोदी जी को मेरा एक ही सुझाव है, अगर सचमुच जनगणना में आप जाति गणना करना है तो पहले ग्रुप ऑफ मिनिस्टर्स को अपॉइंट करो, उसके आगे एक्सपर्ट्स कमेटी बना दो. ये ग्रुप ऑफ मिनिस्टर्स एंड एक्सपर्ट्स कमेटी हर राज्य में जाकर राज्य सरकार से संवादन कर दे के उन लोगों का सुझाव भी ले लो. उसके आगे स्टेक होल्डर्स का भी आप पूरा देश भर आप मीटिंग लगवा दो. उसके आगे सिविल सोसाइटी से भी आप इंटरेक्शन का काम कर दो. ये सब होने के बाद टर्म्स ऑफ रेफरेंस आप क्या पूछना चाह रहे, कौन सी तरीका से काम करना चाह रहे, कब तक आप पूरी करना है. हमारा पहले डिमांड आप कब शुरू करने वाले, कब तक खत्म करने वाले, पहले ये तो इस देश को बोलने का जिम्मेदारी आपके ऊपर है मोदी जी. ದೇಶದಲ್ಲಿ ಜಾತಿಗಣತಿ ಕೊನೆ ಬಾರಿ ನಡೆದಿರುವುದು 1931ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ. ಅಲ್ಲಿಂದೀಚೆಗೆ ದೇಶದಲ್ಲಿ ಜಾತಿಗಣತಿ ಆಗಿಲ್ಲ. 2010ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪ್ರಸ್ತಾಪ ಮಾಡಿದ್ದರು. ಆಗ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳ ಭೀತಿಯಿಂದಾಗಿ ಜಾತಿ ಜನಗಣತಿ ನಡೆಸುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಇನ್ನು 2019ರಲ್ಲಿ ಜಾತಿಗಣತಿ ನಡೆಸುವ ವಿಚಾರದಲ್ಲಿ ಬಿಜೆಪಿ ನಿರ್ಣಯ ಕೈಗೊಂಡಿದ್ದರೂ ಅದನ್ನು ಜಾರಿಗೊಳಿಸುವ ಘೋಷಣೆ ಮಾಡಲು ಕೇಂದ್ರ ಸರ್ಕಾರ 2025ರವರೆಗೂ ಸಮಯ ತೆಗೆದುಕೊಂಡಿದೆ. ಹೀಗಾಗಿ ಬಿಹಾರ ಚುನಾವಣೆಯ ದೃಷ್ಟಿಯಿಂದಲೇ ಜಾತಿಗಣತಿ ಪ್ರಸ್ತಾಪ ಆಗಿದೆ ಅನ್ನೋದು ಪ್ರತಿಪಕ್ಷಗಳ ವಾದ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು. ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ರು. ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಬಹುಶಃ ನಿನ್ನೆ ಆತರಾತರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ. ಆಯ್ತಪ್ಪ, ಈಗ ಅವ್ರು ಆ ಥರ ಹೇಳಿದ್ಮೇಲೆ ಈಗ ಅವ್ರು ಮಾಡಕ್ ಹೊರಟವ್ರಲ್ಲ, ಅವ್ರು ಯಾವ ಸ್ವಾರ್ಥಕ್ಕೆ ಮಾಡಕ್ ಹೊರಟಿದ್ದಾರೆ? ಹಾಗಾದ್ರೆ ಅವರು ಸ್ವಾರ್ಥಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರ ಜಾತಿಗಣತಿ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವರದಿಯ ಭವಿಷ್ಯ ಏನು ಎಂಬ ಚರ್ಚೆಗಳು ಸಹಜವಾಗೇ ಹುಟ್ಕೊಂಡಿವೆ. ಸಿಎಂ ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿಸಿಕೊಂಡು ಸ್ವಪಕ್ಷೀಯರ ಸಮುದಾಯಗಳ ವಿರೋಧ ಕಟ್ಟಿಕೊಂಡು ಮಾಡಿರುವ ಜಾತಿಗಣತಿ ವರದಿ ಜಾರಿಯಾಗುತ್ತಾ ಕೇಂದ್ರದ ವರದಿ ಮುಂದೆ ಮಹತ್ವ ಕಳೆದುಕೊಳ್ಳುತ್ತಾ ಕೇಂದ್ರವೇ ಮಾಡಿದ್ಮೇಲೆ ರಾಜ್ಯದ ವರದಿಗೆ ಮನ್ನಣೆ ಇದೆಯಾ ಎಂಬೆಲ್ಲ ಪ್ರಶ್ನೆಗಳೂ ಎದ್ದಿವೆ. ಈ ಮಧ್ಯೆ ಜಾತಿಗಣತಿ ವಿಚಾರವಾಗಿ ನಾಳೆ ನಡೆಯಬೇಕಿದ್ದ ರಾಜ್ಯ ಸಚಿವ ಸಂಪುಟ ಸಭೆ ಮೇ 9ಕ್ಕೆ ಮುಂದೂಡಿದೆ. ಮೇ 9ರಂದು ಎಲ್ಲ ಸಚಿವರೊಂದಿಗೆ ತೀರ್ಮಾನ ಆಗಲಿದೆ. ಮುಖ್ಯಮಂತ್ರಿಗಳು ಯಾವುದೊಂದು ನಿರ್ಧಾರವನ್ನ ಕೈಗೊಂಡಿಲ್ಲ ಈ ವಿಚಾರದಲ್ಲಿ. ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡತಕ್ಕಂತ ಒಂದು ಅವಕಾಶ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರತಕ್ಕಂಥದ್ದು. ಇದು ಗೊತ್ತಿದ್ರೂ ಸಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮಾಜಗಳ ಮಧ್ಯೆ ವಿಷಬೀಜ ಬಿತ್ತಕ್ಕೋಸ್ಕರ ಈ ಜಾತಿ ಜನಗಣತಿ ಎನ್ನುವ ಒಂದು ಕುತಂತ್ರವನ್ನ ಮಾಡ್ತಾ ಇದ್ರು. ಈ ಸಿದ್ದರಾಮಯ್ಯ ಮನೆ ಕೂತ್ಕೊಂಡು ಬರ್ಸಿದಾನಲ್ಲ, ಇದು ಅಥೆಂಟಿಕ್ ದಾಖಲೆನೇ ಅಲ್ಲ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗ ಬಂದಿದ್ದಾರಲ್ಲ, ಸಿದ್ದರಾಮಯ್ಯ ವಾಪಸ್ ಹೋಗ್ತಾರಲ್ಲ ನವೆಂಬರ್ ಆಗ, ಅವಾಗ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಂಗಿಲ್ಲ. ಈ ಗಂಟು ಮುಟ್ಟೆಗೆ ಇದನ್ನು ಎತ್ಕೊಂಡು ಹೋಗ್ಬೇಕು. ಯಾವುದು ಈಗ ಮಾಡ್ಸಿರೋ ಸಮೀಕ್ಷೆ ಇದೆಯಲ್ಲ, ಅವರೇ ಎತ್ಕೊಂಡು ಹೋಗ್ಬೇಕು. ಅವ್ರಿಗೆ ಇನ್ನೇನು ಕೆಲಸ? ಅವ್ರಿಗೆ ಕೆಲಸ ಇದ್ರಲ್ವಾ? ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ? ಯಾಕೆ ಅವರೇ ಇದ್ರಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಮೋದಿಯವ್ರು ಬಂದು 13ನೇ ಬಾರಿ ಪ್ರೈಮ್ ಮಿನಿಸ್ಟ್ರು. ಇವ್ರು ಎಷ್ಟು ಸಾರಿ ಇದ್ರು, ಎಷ್ಟು ವರ್ಷ ಇದ್ರು, ಅವತ್ತೇನು ಮಾಡಿದ್ರು? ಹೌದಪ್ಪ, 50%ಗಿಂತ ಹೆಚ್ಚು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡಬೇಕು. ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸ್ ಮಾಡ್ತೀವಿ. ನಾವೇನು ಶಿಫಾರಸ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡೋದು. ಹೀಗೆ ಜಾತಿಗಣತಿ ವಿಚಾರದಲ್ಲಿ ಮತಗಣಿತ ಜೋರಾಗಿ ಕೆಲಸ ಮಾಡುತ್ತಿದೆ. ಜಾತಿಗಣತಿಯಿಂದ ಯಾವ ಸ್ವರೂಪದಲ್ಲಿ ಲಾಭ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಈಗಲೇ ಅಂದಾಜಿಸುವುದು ಕಷ್ಟ.
ಆದರೆ ರಾಜ್ಯ ಸರ್ಕಾರ ನಡೆಸಿರುವ ಜಾತಿಗಣತಿಗೂ ಹೊಸದಾಗಿ ಕೇಂದ್ರ ಸರ್ಕಾರ ನಡೆಸಲು ಹೊರಟಿರುವ ಜಾತಿಗಣತಿಗೂ ಯಾವ ಸ್ವರೂಪದ ಸಾಮ್ಯತೆ ಇದೆ ಎನ್ನುವುದು ಮುಂದೆ ಸಮೀಕ್ಷೆ ಆರಂಭವಾದಾಗ ಗೊತ್ತಾಗಲಿದೆ. ಒಟ್ನಲ್ಲಿ ರಾಜಕೀಯ ನಾಯಕರು ಈಗ ಜಾತಿಯನ್ನೇ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಬಳಕೆ ಮಾಡಲು ಹೊರಟಿದ್ದು ಯಾರಿಗೆ ಲಾಭ ತಂದುಕೊಡುತ್ತೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಜಾತಿ ಗಣತಿಯ ಸುತ್ತಲೂ ತನ್ನದೇ ಆದಂತಹ ಲೆಕ್ಕಾಚಾರಗಳು ಸಾಗಿದ್ದಾವೆ. ಬಿಜೆಪಿಯವರು ಜಾತಿ ಗಣತಿಯ ವಿಚಾರದಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಇದುವರೆಗೆ ಹೊಂದಿದ್ರು. ಆದರೆ ಈಗ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನು ಮಾಡೋದಕ್ಕೆ ತೀರ್ಮಾನಿಸಿರುವುದರಿಂದಾಗಿ ಬಿಜೆಪಿಯವರು ಕೂಡ ಇಲ್ಲ, ಜಾತಿ ಗಣತಿ ಕೇಂದ್ರದ ವಿಚಾರ, ಕೇಂದ್ರ ಸರ್ಕಾರ ಕೈಗೆತ್ತಿಕೊಳ್ಳುತ್ತೆ. ಕಾಂಗ್ರೆಸ್ನವರು ಇದುವರೆಗೆ ಮಾಡೋಕ್ಕೆ ಆಗಿರಲಿಲ್ಲ, ಆದರೆ ಮೋದಿ ಸರ್ಕಾರ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ಕ್ಲೇಮನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮಿಂದಲೇ ಜಾತಿ ಗಣತಿ ಅನ್ನುವಂತಹ ಕ್ಲೇಮ್ ಎಲ್ಲ ಕಡೆಯಿಂದ ಕೂಡ ಕೇಳಿ ಬರ್ತಾ ಇದೆ. ಆದರೆ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುವಂಥದ್ದು ಮುಖ್ಯ. ಈಗ ಆಗ್ರಹ ಮಾಡೋದು ಒಂದು ಭಾಗ, ಡಿಮ್ಯಾಂಡ್ ಮಾಡೋದು ಒಂದು ಭಾಗ, ಆದರೆ ನಿರ್ಧಾರ ಕೈಗೊಳ್ಳುವಂಥದ್ದು ಬಹಳ ಮುಖ್ಯ. ನಿರ್ಧಾರ ಕೈಗೊಂಡ ನಂತರ ಆ ನಿರ್ಧಾರದ ಪ್ರಕಾರವಾಗಿ ಏನೆಲ್ಲ ಅಂಶಗಳು ಬರ್ತವೆ ಅನ್ನೋದು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದು ಸರ್ಕಾರಗಳಿಗಿರುವಂತಹ ಸವಾಲು ಕೂಡ ಆಗಿರುತ್ತೆ. ಆದರೆ ಆ ಸವಾಲನ್ನು ಸ್ವೀಕರಿಸಿದೆ ಸರ್ಕಾರ. ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ನೋಡೋಣ ಯಾವ ಸ್ವರೂಪದಲ್ಲಿ ಜಾತಿ ಗಣತಿ ಆಗುತ್ತೆ ಅನ್ನೋದನ್ನು ನೋಡ್ತೀವಿ.